ಈಗ ನಮ್ಮ ಜೊತೆ JDSನ MLC ಆದಂತಹ ಶರವಣ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ನಿನ್ನೆ ಅಷ್ಟೇ ಅಹೋರಾತ್ರಿ ಧರಣಿಯನ್ನು ಕೂಡ ಮುಗಿಸಿದ್ರಿ, ಇವತ್ತು ಕೂಡ ಅದೇನು ಕಂಟಿನ್ಯೂ ಆಗುತ್ತಾ ಅಥವಾ ಏನು ಅಂತ? ಬಹುಶಃ ನಾವು ನಿನ್ನೆ ಏನು ಅಹೋರಾತ್ರಿ ಧರಣಿ ಅಂತೇನು ಈ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಏನು ಪ್ರಾರಂಭ ಮಾಡಿದ್ದೀವಿ, ಅದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದನೇ ನಾವು ಸದನದಲ್ಲಿ ಬಾವಿಗಿಳಿದು ಆ ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದೀವಿ. ಬಹುಶಃ ಸರ್ಕಾರ ಕೂಡ ತರಾತುರಿಯಲ್ಲಿ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡ್ಕೋತಾ ಇದ್ದಾರೆ. 2:15 ಅರ್ಜೆಂಟ್ ಆಗಿದೆ. ಮುಂದಕ್ಕೆ ಏನು ಮಾಡ್ತಾರೆ ಕಾದು ನೋಡ್ತೀವಿ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈಗ ತಾನೇ ನಮ್ಮ JDS ಮತ್ತು BJPಯ ಶಾಸಕರ ಜಂಟಿ ಸಭೆಯನ್ನು ಮಾನ್ಯ ಅಶೋಕ್ ಅವರು, ಮಾನ್ಯ ವಿಜಯೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕರು, ಸುರೇಶ್ ಬಾಬು ಅವರು ಎಲ್ಲರೂ ಕೂಡ ಸೇರಿ ಈಗ ತಾನೇ ಸಭೆಯನ್ನು ಮಾಡಿದ್ದಾರೆ. ಮುಂದಿನ ನಮ್ಮ ಹೋರಾಟ, ನಮ್ಮ ರೂಪುರೇಷ ಹೇಗಿರಬೇಕು ಅಂತೇಳಿ ಆ ಸಭೆಯಲ್ಲಿ ಚರ್ಚೆ ಆಗಿದೆ. ಬಹುಶಃ ಭಾನುವಾರ ನಮ್ಮ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರು ಬೆಂಗಳೂರಿಗೂ ಬರ್ತಾ ಇದ್ದಾರೆ. ಶನಿವಾರ ಅವರಿಗೆ ಕೇಂದ್ರದ ಕ್ಯಾಬಿನೆಟ್ ಇರೋದ್ರಿಂದ ಭಾನುವಾರ ಬಂದ ನಂತರ ನಮ್ಮ ಪಕ್ಷದ ವತಿಯಿಂದ ಕೂಡ ಅವರು ಪ್ರಮುಖರು, BJP ಪ್ರಮುಖರು ಸೇರಿ ಮುಂದಿನ ಹೋರಾಟ ಹೇಗಿರಬೇಕು, ಈಗ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೋಗಬೇಕು ಅಂತೇಳಿ ಚರ್ಚೆ ಆಗಿದೆ. ಅದನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗಬೇಕು, ಎಲ್ಲ ಶಾಸಕರು, BJP ಮತ್ತು JDSನ ಎಲ್ಲ ಶಾಸಕರು, ಜಿಲ್ಲಾ ಅಧ್ಯಕ್ಷರು ಎಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸಭೆಯನ್ನು ಕರೆದು ಮುಂದಿನ ಹೋರಾಟ ಬಗ್ಗೆ ನಾವು ಒಂದು ಅಂತ್ಯಕ್ಕೆ ತರಬೇಕು ಅಂತೇಳಿ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಈ ಮೂಡಾದಲ್ಲಿ ನಿವೇಶನ ಪಡೆದಿರತಕ್ಕಂಥ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಇರ್ಬೋದು, ಎಲ್ಲವನ್ನ ಬಗ್ಗೆ ಕೂಡ ಜನಗಳಿಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ನಾವುಗಳು ಮಾಡ್ತಾ ಇದ್ದೀವಿ. ಬಹುಶಃ 7 ದಿವಸಗಳ ಕಾಲ ಈ ಪಾದಯಾತ್ರೆ ಇರುತ್ತೆ. ಅದನ್ನು ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ದಲಿತರ ವಿರೋಧಿ ಸರ್ಕಾರ ಅಂತೇಳಿ ಇವತ್ತು ಜನಗಳಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಇನ್ನು ಈ ಒಂದು ಹಗರಣದ್ದು ನ್ಯಾಯಾಂಗದಲ್ಲಿ ಇರೋದ್ರಿಂದ ಅದಕ್ಕೆ ಇಲ್ಲಿ ಚರ್ಚೆ ಮಾಡೋದು ಸರಿ ಅಲ್ಲ ಅನ್ನುವಂಥದ್ದು CM ಅವರ ಮಾತು. ಸೊ ಹೀಗಾಗಿ ಅವಕಾಶ ಕೊಟ್ಟಿಲ್ಲ ಸದನದಲ್ಲಿ ನಿನ್ನೆ ಚರ್ಚೆಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕರ್ನಾಟಕ ರಾಜ್ಯದ ಇದರ MD ಆದಂಥವ್ರನ್ನ ಅರೆಸ್ಟ್ ಮಾಡಿ ED ಅವರು ತನಿಖೆಗೆ ಒಳಗೊಂಡಂಥ ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರ ಆ ಒಂದು ಅಧಿಕಾರಿ ವಿರುದ್ಧವಾಗಿ FIRನ ಹಾಕಿ ಇಲ್ಲಿ ಏನು ಒಂದು ನಿಯಮ ಮೀರಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ನಮ್ಮ ರಾಜ್ಯದ ಹೈಕೋರ್ಟ್ ಕೂಡ ಛೀಮಾರಿ ಹಾಕಿರತಕ್ಕಂಥದ್ದು, FIRನ ರದ್ದು ಮಾಡಿರತಕ್ಕಂಥದ್ದು. ಈ ಘಟನೆಗಳನ್ನು ನೆನಪಿಸ್ಕೋಬೇಕು. ಇವತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಇವತ್ತು ಅವರು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಭಯ ಶುರುವಾಗಿದೆ. ತನಿಖೆ ಎದುರಿಸ್ಬೇಕಾಯಿತು ಪ್ರಾಮಾಣಿಕರಿದ್ದರೆ. ಅದನ್ನು ಬಿಟ್ಟು ಡ್ರಾಮಾ ಮಾಡ್ತಾ ಇದೆ. ED ವಿರುದ್ಧವಾಗಿ FIR ಹಾಕೋದು, ಎಲ್ಲೋ ಒಂದು ಕಡೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಅವರು ಎದುರಿಸಬೇಕಾಯಿತು. ಅದನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು JDSನ MLC ಆದಂತಹ ಶರವಣ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಪ್ಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.